ಹೆಸರು ಎನ್ ಕುಮಾರ್ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಜನಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕರ್ನಾಟಕ. ನಾವು ಚೋಳೂರು ಹೋಬಳಿ ಸಂಗನಹಳ್ಳಿ ಗ್ರಾಮದಲ್ಲಿ ಏನು ವೃದ್ಧಾಪ್ಯ ವೇತನದ ಬಗ್ಗೆ ಜನ್ಮ ದಿನಾಂಕವನ್ನು ತಿದ್ದುಪಡಿ ಮಾಡಿ ಸುಮಾರು 18 ವರ್ಷಗಳಿಂದ ಸರ್ಕಾರದ ಖಜಾನೆಗೆ ವಂಚನೆ ಮಾಡಿ ಹಣವನ್ನು ಪಡ್ಕೊಂಡು 2,16,000 ಹಣವನ್ನು ಅವರ ಅಕೌಂಟ್ಗೆ ಜಮಾ ಆಗಿದೆ. ಇದು ತಳಮಟ್ಟದಿಂದ VARI ಮತ್ತು ತಹಶೀಲ್ದಾರರು ವರದಿನ ರಿಪೋರ್ಟ್ ಹಾಕಿ ತದನಂತರ ಫಲಾನುಭವಿಗಳಿಗೆ ಅಪ್ರೂವಲ್ ಕೊಡ್ತಕ್ಕಂಥದ್ದು ಪ್ರೊಸೀಜರ್ ಇದೆ. ತಹಶೀಲ್ದಾರರು ಇಲ್ಲಿ ಮುಖ್ಯಸ್ಥರಾಗ್ತಾರೆ. ಗುಬ್ಬಿ ತಹಶೀಲ್ದಾರರು ಅವರೇ ಮುಖ್ಯಸ್ಥರಾಗ್ತಾರೆ. ಯಾಕಪ್ಪ ಅಂತಂದರೆ ಸದ್ಯ ಸುರಕ್ಷಾ ಯೋಜನೆಯನ್ನು ಸಂಪೂರ್ಣ ಆಧಾರ್ ಕಾರ್ಡಿಂದ ಹಿಡಿದು ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಪ್ರತಿಯೊಂದನ್ನು ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಂತರ ಇವರು ಅರ್ಹರಿದ್ದಾರೆ ಅಂತೇಳಿ ಅವರು ಅಪ್ರೂವಲ್ ಮಾಡಿ ವೃದ್ಧಾಪ್ಯ ವೇತನಕ್ಕೆ ಎಲಿಜಿಬಿಲಿಟಿ ಇದೆ ಅಂತೇಳಿ ಕೊಡಬೇಕಾಗ್ತದೆ. ಆದರೆ ಇವರು ದಾಖಲೆಯನ್ನು ಪರಿಶೀಲನೆ ಮಾಡಿದಾರೋ ಬಿಟ್ಟಿದಾರೋ ಅಥವಾ ಇವರೇನಾದ್ರೂ ಇದರಿಂದ ಒಂದು ಷಡ್ಯಂತ್ರ ಇದೆಯಾ ಅಂತಕ್ಕಂಥದ್ದು ನಮ್ಗೆ ಅನುಮಾನ ಬರುತ್ತೆ. ಯಾಕೆ ಅನುಮಾನ ಬರುತ್ತಪ್ಪ ಅಂತಂದರೆ ನಾವು ಹೋಗಿ 3 ದಿವಸದ ಹಿಂದೆ ನಾವು 5ನೇ ತಾರೀಕು ಚೋಳೂರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ. ತದನಂತರ ಅದೇ ದಿವಸ ತಹಶೀಲ್ದಾರ್ಗೂ ಕೂಡ ಒಂದು ಕಂಪ್ಲೇಂಟ್ ಕೊಡ್ತೀವಿ. ನೋಡಿ, 2 ಫಲಾನುಭವಿಗಳು ಈ ಥರ ವಂಚನೆ ಮಾಡಿದ್ದಾರೆ, ಸರ್ಕಾರದ ಖಜಾನೆಗೆ ನಷ್ಟ ಆಗಿದೆ, ಇವ್ರ ವಿರುದ್ಧ ಕ್ರಮ ತಗೋಬೇಕು, ನಿಮ್ಮಿಂದ ಪೊಲೀಸ್ ಸ್ಟೇಷನ್ಗೆ ಒಂದು ವರದಿ ಕೊಡಿ, ಅವರು ಇಮಿಡಿಯೇಟ್ಲಿ FIR ಮಾಡ್ತಾರೆ, ಸಬ್ ಇನ್ಸ್ಪೆಕ್ಟರ್ ನಮಗೆ ಈ ಥರ ಹೇಳಿದ್ದಾರೆ ಅಂತೇಳಿ ನಾವು ಮಾಹಿತಿ ಹೇಳ್ತೀವಿ. ಆಯಿತು ಅಂತೇಳಿ ನಮ್ಮ ಮನವಿಯನ್ನು ಪಡ್ಕೊಂಡು ನಾವು ಅವ್ರಿಗೆ 2 ದಿನ ಕಾಲಾವಕಾಶ ಕೊಟ್ಟಿದ್ದೀವಿ. 3 ದಿವಸಕ್ಕೆ ಅಂದರೆ 60 ಗಂಟೆ ಕಳೆದ ನಂತರ ನಾವು ತಹಶೀಲ್ದಾರ್ನ ಹೋಗಿ ಸಂಜೆ 4:15 4:45 ಸಮಯದಲ್ಲಿ ನಾವು ಭೇಟಿ ಮಾಡಿ ಮಾತಾಡಿದ್ವಿ. ಮೇಡಮ್ ಅವರೇ, ನಾವು ಮೊನ್ನೆ ಅರ್ಜಿ ಕೊಟ್ಟೋಗಿದ್ವಿ, ಈ ಅರ್ಜಿ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಾ, ಪರಿಶೀಲನೆ ಮಾಡಿದ್ದೀರಾ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ FIR ಮಾಡಲಿಕ್ಕೆ ಹೇಳಿದ್ದೀರಾ, ಸೂಚನೆ ಕೊಟ್ಟಿದ್ದೀರಾ ಅಂತಂದರೆ FIR ಎಲ್ಲ ಮಾಡೋಕ್ಕಾಗಲ್ಲ, ನಾನು ಅದನ್ನೆಲ್ಲ ಒಪ್ಕೊಂಡಿಲ್ಲ, ನನಗೆ ಕೆಲಸ ಮಾಡೋದು ಗೊತ್ತಿದೆ, ನಾನು ಮಾಡ್ತೀನಿ, ನೀವು ಎದ್ದೋಗಿ ಆಚೆಗೆ ಅಂತ ಹೇಳ್ಬಿಟ್ಟು ವಾಚ್ಮ್ಯಾನ್ಗೆ ಬೆಲ್ ಮಾಡಿ ಕರೆದು ಇವ್ರನ್ನ ಆಚೆಗೆ ಕಳಿಸ್ರಿ ಅಂತ ಹೇಳ್ತಾರೆ. ನಾನೊಬ್ಬ ರಾಜ್ಯಾಧ್ಯಕ್ಷ ಇದ್ದೀನಿ, ಅದೇ ನಮ್ಮ ರಾಜ್ಯ ಸಂಚಾಲಕರಿದ್ದಾರೆ, ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರಿದ್ದಾರೆ, ಮತ್ತು ಇನ್ನೊಬ್ಬರು ಇವರು ಮನು ಅವರು ಕೂಡ ನಮ್ಮ ರಾಜ್ಯ ಕಾರ್ಯದರ್ಶಿ ಇದ್ದಾರೆ. ನಾವು 4 ಜನ ಇದ್ದೀವಿ, ಹೆಣ್ಮಗಳು ಸಮೇತ ಹೋಗಿದ್ದೀವಿ. ಯಾಕಪ್ಪ ಅಂದರೆ ತಹಶೀಲ್ದಾರ್ ಕೂಡ ಒಬ್ಬರು ಹೆಣ್ಮಕ್ಳು, ನಾವು ಒಬ್ಬರೇ ಹೋಗ್ಬಾರ್ದು ಅಂತೇಳಿ ಆ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗಿದ್ದೀವಿ. ನಮಗೆ ಸೌಜನ್ಯಕ್ಕೆ ನಾವು ಶಾಲ್ ಕೂಡ ಹಾಕಿದ್ದೀವಿ. ಸಂಘಟನೆಯವರು ಈ ಶಾಲ್ಗಾದರೂ ಗೌರವ ಕೊಡಬೇಕಾಯಿತು. ಈ ಶಾಲ್ಗೆ ಅವಮಾನಿಸಿರ್ತಕ್ಕಂಥದ್ದು ನಮ್ಗೆ ಅವಮಾನಿಸ್ತಕ್ಕಂಥದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಅವ್ರ ಮೇಲೆ ಈ ಕೂಡಲೇ ಅಟ್ರಾಸಿಟಿ ಕೇಸನ್ನು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲೆ ಮಾಡ್ಕೋಬೇಕು. ಸುಮೋಟೋ ಕಾಯ್ದೆಯಡಿ ದೂರ ದಾಖಲಾಗಬೇಕು. ಒಂದು ವೇಳೆ ದಾಖಲಾಗಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಗುಬ್ಬಿ ತಹಶೀಲ್ದಾರ್ ವಿರುದ್ಧ ಉಗ್ರವಾದಂಥ ಹೋರಾಟವನ್ನು ಮಾಡಿ ಕೇವಲ ನಾನು ಒಬ್ಬರಿಗೆ ಅವಮಾನ ಮಾಡಿರ್ತಕ್ಕಂಥದ್ದಲ್ಲ, ಕರ್ನಾಟಕದ ಲಕ್ಷಾಂತರ ದಲಿತ ಮುಖಂಡರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ವಿಚಾರ ಅಂತೇಳಿ ನಾನು ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ನಾಳೆ ಸುಮಾರು 100ರಿಂದ 150 ಜನ ಜಿಲ್ಲಾಧಿಕಾರಿಗಳಿಗೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವ್ರ ಮೇಲೆ ಕ್ರಮಕ್ಕೋಸ್ಕರನ ನಾವು ಒಂದು ಮನವಿಯನ್ನು ಕೊಡ್ತಾಯಿದ್ದೀವಿ. ಮತ್ತು ಏನು ವೃದ್ಧಾಪ್ಯ ವೇತನದ ನಕಲು ಮಾಡಿರ್ತಕ್ಕಂಥ ಫಲಾನುಭವಿಗಳ ವಿರುದ್ಧ FIR ದಾಖಲು ಮಾಡಲಿಕ್ಕೆ ನಾವು ಒತ್ತಾಯನ ಮಾಡ್ತಿದ್ದೀವಿ. ತಹಶೀಲ್ದಾರ್ನ ಗುಬ್ಬಿ ತಾಲೂಕಿಂದ ಸಸ್ಪೆಂಡ್ ಮಾಡಬೇಕು, ಅವ್ರ ಕೆಲಸಕ್ಕೆ ಯೋಗ್ಯರಲ್ಲ, ವಜಾ ಮಾಡಿದ್ರು ಕೂಡ ಒಳ್ಳೆಯದೇ ಅಂತ ನಾನು ಭಾವಿಸ್ತೀನಿ.